ಅದೇ 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 ಯಾಕೋ ಹಿಂಗ್ ನಿಂತಿದ್ಯಾ? ನಿನ್ನೆ ರಾತ್ರಿ ಕಮಲಮ್ಮ ಸಾಯ್ಬೇಕಾಗಿತ್ತು, ತಪ್ಪಿಸ್ಕೊಂಡ್ಬಿಟ್ಲು. ಅಯ್ಯೋ ಅಣ್ಣ, ಆ ಆತ್ಮ ಎಲ್ಬೋರ್ಡ್ ಅನ್ಸುತ್ತೆ. ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲ ಅನ್ಸುತ್ತೆ ಅದಕ್ಕೆ. ಅಂದ್ರೆ ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ಯಾವ್ದಾದ್ರೂ ಚೆನ್ನಾಗ್ ಟ್ರೈನ್ ಆಗಿರೋ ಆತ್ಮನ ಕಳ್ಸು ಅಂತ ಹೇಳಕ್ ಬಂದೆ ಅಷ್ಟೇ ಅಣ್ಣ. ಹೌದಾ? ನೀನೆ ಹೋಗಿ ಸಾಯಿಸ್ಬಿಟ್ ಬಾ, ನಿನಗೆ 10 ಲಕ್ಷ ಕೊಡ್ತೀನಿ. ಬಾರಿ ಇದೆಯಾ ಅಣ್ಣ ನೀನು? ನಾನು ದುಡ್ಡನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಡ್ತೀನಿ, ನನ್ನನ್ನ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಈ ಮಾವ ಬ್ಯಾಂಕಲ್ಲಿರೋ ದುಡ್ಡನ್ನೆಲ್ಲ ತಗೊಂಡು ಗಂಟ್ಲು ಪೂರ್ತಿ ಕುಡ್ದು ಖಾಲಿ ಮಾಡ್ತಾನೆ. ನೀನು ಶಿವಗಾಮಿ ಆಸ್ತಿನ ಅನ್ಭವ್ಸೋಣ ಅಂತ ಅನ್ಕೊಂಡಿದ್ಯಾ ಅಲ್ವಾ? ಪರವಾಗಿಲ್ಲ ಅಣ್ಣ, ನಿನ್ ಪ್ಲಾನ್ ಬಾರಿ ಚೆನ್ನಾಗಿದೆ. ಮತ್ತೆ ನೀನೇನ್ ಅನ್ಕೊಂಡೆ? ನನ್ನ ಕೆಲಸ ಮಾಡ್ತಾನೆ ಇರ್ತೀನಿ, ನೀವು ಮಾತಾಡ್ತಾನೆ ಇರಿ. ಯಾವತ್ತಾದ್ರೂ ಏನಾದ್ರೂ ಹೆಲ್ಪ್ ಮಾಡಿದೀರಾ ನೀವು? ಮಾತೆತ್ತಿದ್ರೆ ಆಸ್ತಿ ಬೇಕು, ಬಂಗ್ಲೆ ಬೇಕು, ಅದ್ ಬೇಕು, ಇದ್ ಬೇಕು. ಅದನ್ ಬಿಟ್ಟು ಯಾವ್ದಾದ್ರು ಒಂದ್ ಸಣ್ಣ ಸಹಾಯ ಮಾಡಿದೀರಾ ನೀವು? ನಂದಿನಿ, ಅಯ್ಯಯ್ಯೋ, ಅಡುಗೆ ಮನೆಯಿಂದ ಸೀದಾ ದೂರ ಸ್ಮೆಲ್ ಬರ್ತಾ ಇದೆ. ಬಾಮ್ಮ, ನೋಡೋಣ ನಡಿ. ಬಾಮ್ಮ. ಆತ್ಮ, ಪಿಶಾಚಿ, ಯಕ್ಷಿಣಿ, ದೆವ್ವ, ಯಾವುದೇ ದುಷ್ಟಶಕ್ತಿ ಈ ಮನೇಲಿದ್ರು ತೊಲಗ್ಲಿ. ಥು ರೂಪಾ ಆಂಟಿ, ಅದನ್ನ ಕುಯ್ದು ಎಡ್ಗಡೆದ್ ಬಲ್ಗಡೆ ಹಾಕಿ ಬಲ್ಗಡೆದ್ ಎಡ್ಗಡೆಗೆ ಹಾಕಿ ಬನ್ನಿ. ಒಂದ್ ನಿಮಿಷ, ಚಾಕು ತಗೊಂಡ್ ಬರ್ತೀನಿ.
ಯಾರಿದ್ದೀರಾ ಈ ಮನೆಯಲ್ಲಿ? ಧೈರ್ಯ ಇದ್ರೆ ನನ್ ಮುಂದೆ ಬಂದು ನಿಂತ್ಕೊಂಡು ನಿನ್ ಪೌರುಷ ತೋರ್ಸು. ಯಾಕೆ ಹೇಳಿ ತರ ಬಚ್ಚಿಟ್ಕೊಂಡು ಆಟ ಆಡ್ತಾ ಇದ್ಯಾ? ಧೈರ್ಯ ಇದ್ರೆ ನನ್ ಮುಂದೆ ಬಂದು ನಿಂತ್ಕೋ. ನಿನ್ನಂತವ್ರನ್ನ ಸರ್ವನಾಶ ಮಾಡ್ಬಿಡ್ತೀನಿ. ಇಷ್ಟೇ ನಿನ್ ಯೋಗ್ಯತೆ. ಇನ್ನೇನು ಮಾಡಕ್ಕಾಗಲ್ಲ ನಿನ್ ಕೈಯಲ್ಲಿ. ನಿನ್ನ ಈ ಗೊಡ್ಡ ಬೆದರಿಕೆಗೆಲ್ಲ ನಾವ್ ಹೆದ್ರಲ್ಲ. ನೋಡು, ಇಂಥ ಚಿಲ್ರೆ ಆಟಗಳನ್ನೆಲ್ಲ ನಮ್ ಹತ್ರ ಇಟ್ಕೋಬೇಡ. ಏನು ಸಣ್ಣ ಪುಟ್ಟ ಹೆದರಿಸಿ ನೀನು ಗೆದ್ದೆ ಅಂತ ಅನ್ಕೋಬೇಡ. ಈ ಮನೆಯಲ್ಲಿ ಶಾಂಭವಿ ದೇವಿ ನೆಲೆಸಿರೋದು. ನಮ್ ಜೊತೆ ಆ ದೇವಿನೇ ಇದ್ದಾಳೆ. ಅವಳ ಶಕ್ತಿ ಮುಂದೆ ನೀವುಗಳೆಲ್ಲ ಯಾವ ಮೂಲೆಗೆ? ಕಾರಲ್ಲಿ ಹೋಗೋರ್ನ ಕಚ್ಚೋದಕ್ಕೆ ಬೀದಿ ನಾಯಿಗಳು ಅಟ್ಟಿಸ್ಕೊಂಡ್ ಬರ್ತವೆ ಅಲ್ವಾ? ಆಮೇಲೆ ಅವ್ರಗಳ ಕತೆ ಏನಾಗುತ್ತೆ ಹೇಳು? ಅವುಗಳ ಕೈಯಲ್ಲಿ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಕೊನೆಗೆ ಒಂದಿನ ಅವೇ ಕಾರಿನ ಟೈರ್ಗೆ ತಲೆ ಕೊಟ್ಟು ಸಾಯ್ತವೆ. ಕೈಲಾಗ್ದಿರೋರು ಮೈ ಪರ್ಚ್ಕೊಂಡ್ರಂತೆ. ಕಮಲಮ್ಮ, ರೂಪಾ, ಭೈರವಿ, ನೀವುಗಳು ಯಾರು ಏನು ಹೆದರ್ಕೋಬೇಡಿ. ನಾನಿದ್ದೀನಲ್ಲ, ನಮ್ ಜೊತೆ ಶಾಂಭವಿ ದೇವಿ ಇದ್ದಾಳೆ. ನಮ್ಮನ್ನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ. ನಿನಗೆ ಯೋಗ್ಯತೆ ಅನ್ನೋದೇನಾದ್ರೂ ಇದ್ರೆ ನನ್ ಮುಂದೆ ಬಾ. ಆಗ ನಿನಗ್ ನಾನ್ ತೋರಿಸ್ತೀನಿ ನಾನ್ ಯಾರು ಅನ್ನೋದನ್ನ. ನೀನು ಒಂದು ಶಕ್ತಿನಾ? ಸುಮ್ನೆ ಈ ತರ ಚಿಲ್ರೆ ಕೆಲ್ಸಗಳನ್ನ ಮಾಡ್ಕೊಂಡು ಜನಗಳನ್ನ ಹೆದರ್ಸೋದೇ ನಿಂದೊಂದ್ ಜೀವನನಾ? ಭೈರವಿ ಪುಟ, ನೀನು ಅದನ್ನ ತಗೊಂಡು ಹೋಗಿ ದೇವ್ರ ಮನೇಲಿಡು. ರೂಪಾ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅದನ್ನೆಲ್ಲ ತೆಗೆದು ಆಚೆ ಕಡೆ ಬಿಸಾಕಿ ಕೈಕಾಲು ತೊಳ್ಕೊಂಡು ಮನೆ ಒಳಗ್ ಬಾ. ದೇವ್ರಿಗೆ ನಮಸ್ಕಾರ ಮಾಡು. ಸರಿ ಅಮ್ಮೋರ. ಕಮಲಮ್ಮ, ನಡೀರಿ, ಹೆದರ್ಕೋಬೇಡಿ. ಬನ್ನಿ ಬನ್ನಿ, ಧೈರ್ಯವಾಗಿ ಬನ್ನಿ.